ನಮಸ್ಕಾರ ಎಲ್ಲರಿಗೂ. SIT ಇನ್ಸ್ಟಿಟ್ಯೂಟ್ ಮೇಲೆ ಸ್ವಾಗತ. ನಮ್ದು ಎವ್ರಿ ಮಂತ್ ನಿಮಗೆ ಆಲ್ರೆಡಿ ನಮ್ದು ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತೇ ಇರುತ್ತೆ. ಎವ್ರಿ ಮಂತ್ 12ನೇ ತಾರೀಕು ನಮ್ದು ಬ್ಯಾಚ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಕಂಪ್ಲೀಟ್ ಆಗಿ ಇವಾಗ ಅಂದ್ರೆ ಆಲ್ರೆಡಿ ಒಂದು 2 ಮಂತ್ಸ್ ಇಂದ ನಾವು ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೋಗ್ತಾ ಇದೀವಿ. ಅಂಡ್ ಇವಾಗ ಹೊಸದಾಗಿ ಇವಾಗ ಅಕ್ಟೋಬರ್ 12ನೇ ತಾರೀಕು ಯಾವ್ದಾದ್ರ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಇನ್ನ ಕಂಪ್ಲೀಟ್ ಅಡ್ವಾನ್ಸ್ ಲೆವೆಲ್. ಇವಾಗ ನಮ್ದು ಕೋರ್ಸ್ ಅಲ್ಲಿ ನಿಮ್ಗೆ 5G ಫೋನ್ಸ್ ಕಂಪ್ಲೀಟ್ ಆಗಿ ಹೇಗೆ ರಿಪೇರ್ ಮಾಡೋದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಹೇಳ್ಕೊಡ್ತೀವಿ. ಅಂಡ್ ಇದರಲ್ಲಿ ನೀವು ನೋಡೋದಾದ್ರೆ 4G ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಇವಾಗ 5G ಫೋನ್ಸ್ ಅಲ್ಲಿ ಬರ್ತಾ ಇಲ್ಲ. ಇಲ್ಲಿ ಎಲ್ಲ ಫುಲ್ ಚೇಂಜಸ್ ಆಗಿದೆ, ಕಂಪ್ಲೀಟ್ ಚೇಂಜಸ್ ಇದೆ. ಟೆಸ್ಟಿಂಗ್ ಮೆಥಡ್ಸ್ ಇಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗಿದೆ. ಅದು ಏನಕ್ಕೆ ಆಗ್ತಾ ಇದೆ, ಏನ್ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀವಿ. ಅಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಬ್ಯಾಚ್ ಇಂದ ನಾವು ನಿಮ್ಗೆ ಕಂಪ್ಲೀಟ್ ಈ DSO ಹೇಗೆ ಯೂಸ್ ಮಾಡೋದು, ಈ DS ಅನ್ನೋನು ಸಹ ನಾವು ನಿಮ್ಗೆ ಆಡ್ ಮಾಡ್ತಾ ಇದೀವಿ. ಈ DSO ಅನ್ನೋದನ್ನು ಇವಾಗ ನೋಡಿ, ತುಂಬಾ ಕಡೆ ನೀವು ವಿಡಿಯೋಸ್ ನೋಡಿರ್ತೀರಾ, DSO ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ನಿಮ್ಗೆ ಯಾವ DSO ತಗೋಬೇಕು ಫಸ್ಟ್? ಈಗ ಮಲ್ಟಿಮೀಟರ್ ಇದೆ, ಮಲ್ಟಿಮೀಟರ್ ಇದು 1000 ರೂಪಾಯಿ ಇದೆ, 1100 1200 ಒಂದೊಂದು ಮಾಡಲ್ ಒಂದೊಂದ್ ತರ ಇದೆ. ಇದೇ ನಿಮ್ಗೆ 50 ರೂಪಾಯಲ್ಲೂ ಮಲ್ಟಿಮೀಟರ್ ಸಿಗುತ್ತೆ, ಅದ್ರಲ್ಲಿ ಸಿಗುತ್ತೆ 100 ರೂಪಾಯಿಗೂ ಹೌದು. ಸೊ ಅದರಲ್ಲಿ ಏನಕ್ಕೆ ಕೆಲಸ ಆಗ್ತಾ ಇಲ್ಲ, ಇದೇ ಏನಕ್ಕೆ ಬೇಕು? ಈಗ DSO ದಲ್ಲೂ ಹಾಗೆ. ಇವಾಗ ತುಂಬಾ ಜನ ನೀವು ಕಾನ್ಫಿಗರೇಷನ್ ಇರುತ್ತೆ. ಈಗ ಒಂದು ಕಂಪ್ಯೂಟರ್ ತಗೊಳ್ಳಿ, ಉದಾಹರಣೆಗೆ ನೀವು ಮನೆಗೆ ಹೋಮ್ ಪರ್ಪಸ್ ಯೂಸ್ ಮಾಡೋ ಕಂಪ್ಯೂಟರ್ ತಗೊಂಡ್ರೆ ಅದಕ್ಕೊಂದು ಕಾನ್ಫಿಗರೇಷನ್ ಬೇರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಯೂಸ್ ಮಾಡೋ ಕಾನ್ಫಿಗರೇಷನ್ ಬೇರೆ. ಅದೇ ತರ ಈ ವೆಬ್ ಡಿಸೈನಿಂಗ್ ಮಾಡೋರು, ಡಿಸೈನಿಂಗ್ ಕೋರ್ಸ್ ಮಾಡೋರು, ಅವ್ರಿಗೆ ಒಂದು ಕಂಪ್ಯೂಟರ್ ಬೇರೆ. ಅದೇ ತರ ನಾವು ಯೂಸ್ ಮಾಡೋ ಟೂಲ್ಸ್ ಅಲ್ಲಿ ಒಂದೊಂದು ಕಾನ್ಫಿಗರೇಷನ್ ಇರುತ್ತೆ. ನಾವು ನಮ್ಗೆ ಯೂಸ್ ಮಾಡೋಕೆ ಯಾವ ತರ ಕಾನ್ಫಿಗರೇಷನ್ ಇರೋ ಟೂಲ್ಸ್ ನ ತಗೋಬೇಕು ಅಂದ್ರೆ ಒಂದು ಹೆಲ್ಪಿಂಗ್ ಹ್ಯಾಂಡ್, ಅದರಿಂದ ಏನೇನ್ ಟೆಸ್ಟ್ ಮಾಡಬಹುದು, ಆ ಟೆಸ್ಟಿಂಗ್ ಮೆಥಡ್ಸ್ ಎಲ್ಲ ಅದ್ರಲ್ಲಿ ಇದೆಯಾ ಇಲ್ವಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೋಡಿ, ಒಂದು ಏನು ಅಂತ ಹೇಳಿದ್ರೆ, ನಿಮ್ಗೆ DSO ದಲ್ಲಿ ತುಂಬಾ ಇಂಪಾರ್ಟೆಂಟ್ ಬಂದ್ಬಿಟ್ಟು DSO ಕಾನ್ಫಿಗರೇಷನ್ ಏನಿದೆ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಕೇಳಿ, DSO ಯೂಸ್ ಮಾಡಬೇಕು ಹೇಳ್ಕೊಡ್ತೀರಾ, ಹೇಳ್ಕೊಡ್ತೀವಿ ಅಂತಾರೆ. ತುಂಬಾ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಯಾವ ಕಾನ್ಫಿಗರೇಷನ್ DSO ತಗೋಬೇಕು ಗೊತ್ತಿಲ್ಲ. 8,000 ರೂಪಾಯಿದು ಬರುತ್ತೆ, 10,000 ಬರುತ್ತೆ. 8,000 ರೂಪಾಯಿಂದ DSO ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ DSO ಪ್ರೈಸಿಂಗ್ ನಿಮ್ಗೆ 2 ರಿಂದ 3 ಲಕ್ಷಕ್ಕೂ ಹೋಗುತ್ತೆ. ಬಟ್ ನಮ್ದು ಈ ಫೋನ್ ನ ರೆಡಿ ಮಾಡೋದಕ್ಕೆ, ಬೋರ್ಡ್ ರೆಡಿ ಮಾಡೋದಕ್ಕೆ ಬೇಕಾಗಿರೋ DSO ಯಾವುದು, ಅದರಲ್ಲಿ ಯಾವ ಕಾನ್ಫಿಗರೇಷನ್ ಇರಬೇಕು ಗೊತ್ತಿಲ್ಲ. DSO ಹೇಗೆ ಯೂಸ್ ಮಾಡಬೇಕು ಗೊತ್ತಿಲ್ಲ. ನೋಡಿ ಬಂತು, ಒಂದ್ ಇಟ್ಬಿಟ್ಟು ಒಂದು ಲೈನ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಬಿಟ್ಟು ನೋಡಿ ಬಂತು ನೋಡಿದ್ರೆ ಇದ್ರಲ್ಲಿ ಬರ್ತಾ ಇಲ್ಲ. ಇದು DSO ಯೂಸ್ ಮಾಡೋ ಮೆಥಡ್ ಅಲ್ಲ. ಒಂದೊಂದು ಈಗ ನಮ್ಗೆ ಫೋನ್ಸ್ ಅಲ್ಲಿ ಪ್ರೋಟೋಕಾಲ್ಸ್ ಅಂತ ಇರುತ್ತೆ. ಒಂದೊಂದು ಪ್ರೋಟೋಕಾಲ್ದು ಒಂದೊಂದು ವೇವ್ ಲೆಂತ್ ಇರುತ್ತೆ. ಆ ವೇವ್ ಲೆಂತ್ ಏನು, ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು ಅನ್ನೋದು ಗೊತ್ತಿರಬೇಕು ಫಸ್ಟ್. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀವಿ. ಓವರ್ ಆಲ್ ಆಗಿ ಹೇಳೋದಾದ್ರೆ, ನಾವು ಕಂಪ್ಲೀಟ್ ಆಗಿ ಇಲ್ಲಿ ಟೋಟಲಿ 100% ರಿವರ್ಸ್ ಇಂಜಿನಿಯರಿಂಗ್ ಅನ್ನೋದು ಮೊಬೈಲ್ ರಿಪೇರಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಬರೀ ಒಂದು ಮೇಸ್ತ್ರಿ ಕೆಲಸ ಅಲ್ಲ. ಮೇಸ್ತ್ರಿ ಅಂದ್ರೆ ಯಾರು? ಏನೇ ಪ್ರಾಬ್ಲಮ್ ಬರ್ಲಿ, CPU ತೆಗಿ, ಎಲ್ಲ ಪವರ್ ಐಸಿಸ್ ತೆಗಿ, ರೀಬಾಲ್ ಮಾಡು, ಕನೆಕ್ಟ್ ಮಾಡು. IC ತೆಗೆದು ಕನೆಕ್ಟ್ ಮಾಡೋವನ್ನ ಮೇಸ್ತ್ರಿ ಅಂತೀವಿ. ಅನಾಲಿಸಿಸ್ ಮಾಡಿ ರೂಟ್ ವರ್ಗೂ ಹೋಗಿ, ಅಂದ್ರೆ ಬೇರ್ವರೆಗೂ ಹೋಗಿ ಅದನ್ನ ಐಡೆಂಟಿಫೈ ಮಾಡಿ ಆಚೆ ತಗೊಂಡ್ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರನ್ನ ನಾವೇನಂತೀವಿ? ರಿವರ್ಸ್ ಇಂಜಿನಿಯರಿ ಅಂತೀವಿ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಹ್ಯಾಕರ್ ಆಗಿ ರೆಡಿ ಆಗ್ತೀವಿ ನಾವು. ಏನೇ ಪ್ರಾಬ್ಲಮ್ ಅಂದ್ರೂ ಹೇಗೆ ಸಾಲ್ವ್ ಮಾಡ್ಬೇಕು, ಅದು ಆಗತ್ತಾ ಇಲ್ವಾ, ಈ ತರ ಕಂಪ್ಲೀಟ್ ಆಗಿ ಪ್ರತಿಯೊಂದು ಹೇಳ್ಕೊಡ್ತೀವಿ. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ನಾನು ಹೇಳ್ತಾ ಇದೀವಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಆಗ್ಲಿ ಜಾಯಿನ್ ಆಗಿ, ಫಸ್ಟ್ ಯಾವ್ದಾದ್ರೆ ಇನ್ಸ್ಟಿಟ್ಯೂಟ್ ಹೋಗ್ತೀರಾ, ಆ ಇನ್ಸ್ಟಿಟ್ಯೂಟ್ ಅಲ್ಲಿರುವಂತ ಟೀಚರ್ ನ ಟೆಸ್ಟ್ ಮಾಡಿ. ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ನೀವು ಎಲ್ಲಲ್ಲಿ ಹೋಗೋಕ್ಕಿಂತ ಮುಂಚೆ, ಯಾವ್ದಲ್ಲಿ ಇನ್ಸ್ಟಿಟ್ಯೂಟ್ ಹೋಗೋಕ್ಕಿಂತ ಮುಂಚೆ, ಒಂದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಟಾಪಿಕ್, ಎನಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಆರ್ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ನ ಫಸ್ಟೇ ತಗೊಂಡು, ನಿಮ್ ಟೀಚರ್ಸ್ ಇಲ್ಲಾಂದ್ರೆ ನಿಮ್ದು ಫ್ಯಾಕಲ್ಟೀಸ್ ಇಲ್ಲ ಪ್ರೊಫೆಸರ್ಸ್, ಪರಿಚಯ ಇರೋಂತ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಫ್ಯಾಕಲ್ಟೀಸ್ ಇರ್ತಾರೆ ಗೊತ್ತಾ, ಅವ್ರ ಹತ್ರ ಹೋಗಿ ಅದನ್ನ ತೋರಿಸಿ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ಳಿ. ಓಕೆ, ಅದನ್ನ ತಗೊಂಡ್ಬಂದು ಈ ಫ್ಯಾಕಲ್ಟಿ ಹತ್ರ ಎಲ್ಲೆಲ್ಲಿ ಕಲಿಯೋಕೆ ಹೋಗ್ತೀರಾ ಅಲ್ಲಿ ಅವ್ರ ಹತ್ರ ಕೊಡಿ. ಸರ್ ಇದನ್ನ ಓದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಜಾಯ್ನ್ ಆಗ್ತೀನಿ ಅಂತ ಹೇಳಿ. ಅವನು ಎಕ್ಸ್ಪ್ಲೈನ್ ಮಾಡಿದ್ದು ಆ ನಿಮ್ಮ ಪ್ರೊಫೆಸರ್ ಯಾರಾದ್ರೆ ಎಲೆಕ್ಟ್ರಾನಿಕ್ಸ್ ಅವ್ರು ಹೇಳಿದ್ರು ಅದನ್ನ ಮ್ಯಾಚ್ ಆಗ್ತಿದ್ಯಾ, ಅವಾಗ ಜಾಯ್ನ್ ಆಗಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಜ್ಞಾಪಕ ಇಡಿ, ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿದ್ದಾರೆ, ಇಲ್ಲ ನಿಮ್ ಸಿಸ್ಟರ್ ಇದ್ದಾರೆ, ನಿಮ್ ಬ್ರದರ್ಸ್ ಇದ್ದಾರೆ, ಅವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಳ್ಕೊಡ್ತಿರೋ ಟೀಚರ್ 10ನೇ ಕ್ಲಾಸ್ ಟೀಚರು.
ಓದಿಸ್ತೀರಾ ಅವ್ರ ಹತ್ರ ನೀವು? ಅವ್ರ ಲೈಫ್ ಏನಾಗತ್ತೆ? ಹಾಗೆ ನಮ್ದು ಕಂಪ್ಲೀಟ್ ಆಗಿ ಈ ಫೀಲ್ಡ್ ಅಲ್ಲಿ ನಮ್ದು ಲೈಫೇ ಮೊಬೈಲ್ ರಿಪೇರಿಂಗ್. ಇದರಲ್ಲಿ 10ನೇ ಕ್ಲಾಸು 5ನೇ ಕ್ಲಾಸು ಓದಿರೋ ಮೊಬೈಲ್ ಟೆಕ್ನಿಷಿಯನ್ ಅವನು ಇನ್ಸ್ಟಿಟ್ಯೂಟ್ ಇಟ್ಬಿಟ್ಟು ಅವ್ನು ಟೀಚರ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವನ ಹತ್ರ ನಿಮ್ಗೆ ಏನಲ್ಲಿ ಬರುತ್ತಾ? ಎಲೆಕ್ಟ್ರಾನಿಕ್ಸ್ ಬಗ್ಗೆ ABCDನೂ ಗೊತ್ತಿರಲ್ಲ. ಅಲ್ಲಿ ಹೋಗಿ ಕಲಿತ್ರೆ ಏನಾಗತ್ತೆ? ಕಂಪ್ಲೀಟ್ ನೀವು ಟೈಮ್ ವೇಸ್ಟ್ ಮಾಡ್ತೀರಾ. ನೋಡಿ, ಕಾಸು ಅನ್ನೋದು ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ. ಬಟ್ ಈ 30 ದಿನ ನೀವು ಟೈಮ್ ವೇಸ್ಟ್ ಮಾಡೋದು ನಿಮ್ಗೆ ವಾಪಸ್ ಬರಲ್ಲ, ಜ್ಞಾಪಕ ಇಟ್ಕೊಳ್ಳಿ ಇದು. ಸೊ ದಯವಿಟ್ಟು ನೀವು ಎಲ್ಲಾಗ್ಲಿ ಜಾಯ್ನ್ ಆಗಿ ಫಸ್ಟ್ ಅವ್ರಿಗೆ ಥಿಯರಿ ನಾಲೆಜ್, ಎಲೆಕ್ಟ್ರಾನಿಕ್ಸ್ ಓದಿದ್ದು ಎಕ್ಸ್ಪ್ಲೈನ್ ಮಾಡಕ್ ಬರ್ತಿದ್ಯಾ ಎಲ್ಲ ಟೆಸ್ಟ್ ಮಾಡಿ. ಅದರಲ್ಲಿ ಓದಕ್ ಬರ್ತಿದೆ, ಅವನ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ, ಅವ್ನ ಎಕ್ಸ್ಪ್ಲೈನ್ ಮಾಡಕ್ ಬರ್ತಿಲ್ಲ. ಇನ್ನ ಕೆಲವೊಬ್ರು ಇನ್ನ ತುಂಬಾ ದೊಡ್ಡವ್ರು ಇದಾರೆ, ಏನ್ ಮಾಡ್ತಾರೆ? ನೀವು ಯಾವ್ದೇ ಹೇಳಿದ್ರು ಇದೆಲ್ಲ ಯಾಕೆ ಬೇಕು, ಬೇಕಾಗಿಲ್ಲ. ಜಸ್ಟ್ ನೀವು ಯಾವ್ದೇ ಪ್ರಾಬ್ಲಮ್ ಫೋನ್ ಕೊಡಿ, ಯಾವ್ದೇ ಫೋನ್ ಕೊಡಿ, ರಿಪೇರ್ ಮಾಡಿ ಕೊಟ್ಬಿಡ್ತೀವಿ. ಅವನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡ್ದ, ಅವನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ, ಒಂದೇ ಐಸಿನ ಎಷ್ಟು ವರ್ಷದಿಂದ ಉಜ್ಜಾಡ್ತಿದ್ದಾನೆ. ಇನ್ನ ಕೆಲವೊಬ್ರು ಇನ್ಸ್ಟಿಟ್ಯೂಟ್ ಟೀಚರ್ಸ್ ಇದಾರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ಡಬಲ್ ಟ್ರ್ಯಾಕರ್ನ 10 ಸರಿ ರೀಬಾಲ್ ಮಾಡ್ಬಿಟ್ಟು ಆನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಟೆಸ್ಟಿಂಗ್ ಗೊತ್ತಿದ್ರೆ ಅದು 10 ಸರಿ ರೀಬಾಲ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಒಂದೇ ಸರಿ ಗೊತ್ತಾಗ್ಬಿಟ್ಟಿರೋದು. ಓಕೆ, ಸೊ ಇದೆಲ್ಲ ನೀಟಾಗಿ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಬನ್ನಿ. ಕಂಪ್ಲೀಟ್ ಆಗಿ ರಿವರ್ಸ್ ಇಂಜಿನಿಯರಿಂಗ್ ಅನ್ನೋ ಪ್ರೋಸೆಸ್ ನಾವು ನಿಮಗೆ ಕಲ್ಸ್ಕೊಡ್ತೀವಿ. ಎವ್ರಿ ಮಂತ್ 12ನೇ ತಾರೀಕು ನಮ್ದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಮಂತ್ ನಮ್ದು ಬ್ಯಾಚ್ ನಾವು ಆಫ್ ಮಾಡಿದ್ವಿ, ಯಾಕಂತಂದ್ರೆ ನಮ್ದು ಅದೇ ಈ ಹಬ್ಬಗಳು ಜಾಸ್ತಿ ಇತ್ತು, ರಜಾಗಳು ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನಮ್ದು ಬ್ಯಾಚ್ ನಡೆದಿಲ್ಲ. ಸೊ ಅಕ್ಟೋಬರ್ 12th ಇಂದ ನಮ್ದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಕಂಪ್ಲೀಟ್ ಆಗಿ ನಿಮ್ಗೆ ಡೆಪ್ತ್ ಇಂದ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಲೆವೆಲ್ ಅಲ್ಲಿ ನಿಮ್ಗೆ ಮೊಬೈಲ್ ರಿಪೇರಿಂಗ್ ಕಲಿಬೇಕು ಅಂತ ಅನ್ನಂಗಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗಿ. ಬರೀ IC ರಿಬಾಲಿಂಗ್ ಮಾಡೋದು, ಡಬಲ್ ಡೆಕರ್ ರಿಬಾಲ್ ಮಾಡೋದು ಅದು ಮೊಬೈಲ್ ರಿಪೇರಿಂಗ್ ಅಲ್ಲಿ ಕೆಲಸನೇ ಅಲ್ಲ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಸ್ಕಿಲ್ ಅಷ್ಟೇ, ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಹೇಳ್ತೀನಿ. ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ನಿಮ್ಗೆ ಏನ್ ಟೀಚ್ ಮಾಡ್ತಾ ಇದಾರೆ? UFI ಟೀಚ್ ಮಾಡ್ತಾರೆ, ಇಲ್ಲ ಅಂದ್ರೆ ಈಸಿ ಜೆಟ್ಯಾಗ್, ಇಲ್ಲ ಅಂದ್ರೆ ಮೆಡುಸಾ. ನಾವಿಲ್ಲಿ MIPI ಹೇಳ್ಕೊಡ್ತೀವಿ. ಒಂದು ರೀಸನ್ ಒಂದೇ ಹೇಳ್ತೀನಿ ನೋಡಿ, ನಾನು UFS 3.1 ಅಂಡ್ ಅಬೋವ್ ವರ್ಷನ್ ಯಾವ ಬಾಕ್ಸ್ ಅಲ್ಲೂ ರೀಪ್ರೋಗ್ರಾಮಿಂಗ್ ಫಾರ್ಮ್ಯಾಟ್ ಆಗಲ್ಲ, ಬರೀ ಒಂದು MIPI ಅಲ್ಲಿ ಮಾತ್ರ ಆಗತ್ತೆ. ನಾವು ಅದೇ ಬಾಕ್ಸ್ UFI, MIPI ಅಂಡ್ ಈಸಿ ಜೆಟ್ಯಾಗ್ 3 ನಾವು ಹೇಳ್ಕೊಡ್ತೀವಿ. ಓಕೆ, ಸೊ ನಿಮ್ಗೆ ಯಾವ್ದು ಬೇಕೋ ಆ ಬಾಕ್ಸ್ ತಗೋಬಹುದು. ಬಟ್ 3.1 ಅಂಡ್ ಅಬೋವ್ ಪ್ರಾಪರ್ ಆಗಿ ಕೆಲಸ ಮಾಡ್ತಿರೋ ಅಂತ ಒಂದು ಬಾಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ MIPI ಮಾತ್ರ. ಸೊ ಅಡ್ವಾನ್ಸ್ ಟೆಕ್ನಾಲಜಿ ಟೂಲ್ಸ್ ಯಾವ್ದಾವ್ದು ನಮ್ಗೆ ಬೇಕು ಸಾಫ್ಟ್ವೇರ್ ಇದರಲ್ಲಿ, ಅದನ್ನು ನಿಮ್ಗೆ ಇನ್ ಡೆಪ್ತ್ ಆಗಿ ನಾಲೆಜ್ ಕೊಡ್ತೀವಿ. ಇನ್ನೊಂದು ಏನಂತಂದ್ರೆ ಅದೇ ಹೇಳುತ್ತಲ್ವ, ಈಗ ಮಾರ್ಕೆಟ್ ಅಲ್ಲಿ ಅದೇ ನಾನು 10 ದಿನಕ್ಕೆ CPU ಕಳಿಸ್ಬಿಡ್ತೀನಿ, CPU ತೆಗೆಯೋದು, ರಿವಾಲ್ವ್ ಮಾಡೋದು. ನೋಡಿ, ತುಂಬಾ ಜನ CPU ಮಾಡೋರು ಇದ್ದಾರೆ ಮಾರ್ಕೆಟ್ ಅಲ್ಲಿ. ನಮ್ಗೆ ಬರುತ್ತೆ, ಕಸ್ಟಮರ್ಸ್ ಫೋನ್ ಬರುತ್ತೆ, CPU ರಿವಾಲ್ವ್ ಮಾಡಿರ್ತಾರೆ, ವಾಪಸ್ ನಮ್ಮ ಹತ್ರ ಬಂದು ನಾವು ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅದು ಮಾಡಿದಾಗ ಆ ಫೋನ್ ಆನ್ ಆಗುತ್ತೆ. ನೋಡಿ, ಇದೊಂದು ಕಾಮಿಡಿ ಆಗ್ಬಿಟ್ಟಿದೆ ಆಕ್ಚುಲಿ. ಎಲ್ಲಾ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಮಾಡ್ತಿರೋದೆಲ್ಲ ಮ್ಯಾಜಿಕ್ ಶೋ, ಕಾಮಿಡಿ. ನೀವು ಅದನ್ನ ನೋಡ್ಬಿಟ್ಟು ಬಕ್ಕ ಆಗ್ತಾ ಇದ್ದೀರಾ, ಇರೋದು ಓಪನ್ ಆಗಿ ಹೇಳ್ತೀನಿ. ಬಟ್ ನೀವು ದಯವಿಟ್ಟು ಫ್ಯಾಕಲ್ಟಿ ಯಾರಾದ್ರೂ ಟೀಚ್ ಮಾಡ್ತಾರೆ ಅವ್ರದ್ದು ಟೆಸ್ಟ್ ತಗೊಳ್ಳಿ. ನೀವು ಕಾಸು ಕೊಟ್ಟು ಹೋಗ್ತಾ ಇದ್ದೀರಾ, ಇಲ್ವಾ ಅನ್ನೋದು ಒಂದು ನಾಲೆಜ್ ನಿಮ್ಗೆ ಗೊತ್ತಿರಬೇಕು. CPU ಅವ್ನ್ ಮಾಡ್ತಾ ಇದ್ದಾನೆ ಅಂತ ನಾವು CPU ಮಾಡೋದಲ್ಲ. ನಮ್ ಫೋನ್ ಅಲ್ಲಿ ಫಾಲ್ಟ್ ಆಕ್ಚುಲ್ CPU ಇದೆಯಾ ಬೇರೆದಿದೆಯಾ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಈ ಐಡೆಂಟಿಫೈ ಮಾಡಬೇಕು ಅಂದ್ರೆ ಯಾವಾಗ? ಆ ಸರ್ಕ್ಯೂಟ್ ಬಗ್ಗೆ ನಿಮ್ಗೆ ನಾಲೆಜ್ ಇದ್ದಾಗ. ಸರ್ಕ್ಯೂಟ್ ಬಗ್ಗೆ ನಾಲೆಜ್ ಯಾವಾಗ ಬರುತ್ತೆ? ಅದ್ರ ಸ್ಕೆಮ್ಯಾಟಿಕ್ ನಿಮ್ಗೆ ಅರ್ಥ ಮಾಡ್ಕೊಳಕ್ ಬಂದಾಗ. ನಿಮಗೆ ಸ್ಕೆಮ್ಯಾಟಿಕ್ ಅರ್ಥ ಆಗ್ತಾ ಇಲ್ಲ, ಆ ಎಲೆಕ್ಟ್ರಾನಿಕ್ ಟರ್ಮ್ಸ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಸೊ ನೀವು ಬೇರೆಯವರು ರಿಬಾಲ್ ಮಾಡ್ತಾರಂತ ನೀವು ರಿಬಾಲ್ ಮಾಡ್ತೀರಾ, ಫೋನ್ ಆನ್ ಆಗಲ್ಲ. ಓಕೆ, ರಿಬಾಲಿಂಗ್ ಒಂದೇ ವಿಷಯ ಆದ್ರೆ ಮೊಬೈಲ್ ಅಲ್ಲಿ ರಿಬಾಲಿಂಗ್ ಮಾಡೋದೇ ದೊಡ್ಡ ವಿಷಯ ಅಲ್ಲ. ಫಸ್ಟ್ ಸರ್ಕ್ಯೂಟ್ ಬಗ್ಗೆ ನಾಲೆಜ್. ಎಲ್ಲರೂ ಅನ್ಕೊಂಡಿರೋದು ಅದೇ, ರಿಬಾಲಿಂಗ್ ರಿಪೇರಿಂಗ್ ಅಂತ ಅನ್ಕೊಂಡಿದ್ದಾರೆ. ಇವಾಗ ಏನಾಗ್ತಾ ಇದೆ, ಕಂಪ್ಲೀಟ್ಲಿ ಮೊಬೈಲ್ ಇಂಡಸ್ಟ್ರಿ ಅನ್ನೋದು ಶಿಫ್ಟಿಂಗ್ ಟು 5G ಟೆಕ್ನಾಲಜಿ. 4G ಟೆಕ್ನಾಲಜಿ ಇನ್ನ ಒಂದು 6 ತಿಂಗಳಲ್ಲಿ ನಿಮ್ಗೆ ಮಾರ್ಕೆಟ್ ಇಂದ ಕಾಣಿಸೋದು ನಿಂತು ಬಿಡತ್ತೆ. ಯಾಕಂದ್ರೆ ಕಂಪ್ಲೀಟ್ಲಿ ಎಲ್ಲರೂ 5G ಗೆ ಶಿಫ್ಟ್ ಆಗ್ತಾರೆ. 5G ಅಲ್ಲಿ ಸರ್ಕ್ಯೂಟ್ ಚೇಂಜ್ ಇದೆ. 4G ಅಲ್ಲಿ ಮಾಡಿರೋ ತರ ಕೆಲಸ 5G ಅಲ್ಲಿ ನಡೆಯಲ್ಲ, ಅದರದ್ದು ಕಂಪ್ಲೀಟ್ ಸೀಕ್ವೆನ್ಸೇ ಬೇರೆ ಇದೆ. ಸೊ 5G ಅಲ್ಲಿ ನಿಮ್ಗೆ ಪವರ್ ಐಸೀಸ್ ಎಕ್ಸ್ಟ್ರಾ ಇದೆ, ಚಾರ್ಜಿಂಗ್ ಐಸೀಸ್ ಎಕ್ಸ್ಟ್ರಾ ಇದೆ. ಸೊ ಇದು ಎಲ್ಲ ಸರ್ಕ್ಯೂಟ್ ಬಗ್ಗೆ ನಿಮಗೆ ಗೊತ್ತಿದ್ರೆ, ಒಂದು ಡೆಡ್ ಫೋನ್ ಬಂದ್ರೆ ಯಾವ ತರ ಟ್ಯಾಕಲ್ ಮಾಡಬೇಕು, ನೆಟ್ವರ್ಕ್ ಇಶ್ಯೂ ಬಂದ್ರೆ ಯಾವ ತರ ಟ್ಯಾಕಲ್ ಮಾಡಬೇಕು ಅನ್ನೋದು ನಿಮ್ಗೆ ಅಲ್ಲಿ ಐಡೆಂಟಿಫೈ ಮಾಡಬಹುದು. ಸೊ ಈ ತರ ನಿಮ್ಗೆ ಎಂಡೆಪ್ತ್ ಆಗಿ ಈ ಮೊಬೈಲ್ ಬಗ್ಗೆ ಕಲಿಬೇಕು ಅನ್ನಂಗಿದ್ರೆ
ನಮ್ಮ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ. ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ಬೆಂಗಳೂರು SP ರೋಡ್ ಅಲ್ಲಿ ಇರೋದು, SIT ಮೊಬೈಲ್ ರಿಪೇರ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅಂದ್ಬಿಟ್ಟು. ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ದು. ಅಲ್ಲಿಂದ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ನೀವು ದೂರ ಇದ್ದೀರಾ, ಬೆಂಗಳೂರಿಂದ ಔಟ್ಸ್ಕಟ್ಸ್ ಅಲ್ಲಿ ಇದ್ದೀರಾ, ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀರಾ, ಬರೋಕ್ಕಿಂತ ಮುಂಚೆ ಕೇಳಬೇಕು, ನಮ್ಮ ಹತ್ರ ಚರ್ಚೆ ಮಾಡಬೇಕು ಅಂತಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಡೈರೆಕ್ಟ್ ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ನಿಮ್ಗೆ ರಿಪ್ಲೈ ಅನ್ನೋದು ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಕೋರ್ಸ್ಗೆ ಬರೋಕ್ಕಿಂತ, ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವು ನಮ್ಮ ಜೊತೆ ಮಾತಾಡಿ ಚರ್ಚೆ ಮಾಡಿಬಿಟ್ಟು ಆಮೇಲೆ ಜಾಯ್ನ್ ಆಗಿ. ಓಕೆ, ಸೊ ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ನೀವು ಎಲ್ಲಿ ಬೇಕಾದ್ರೂ ಜಾಯ್ನ್ ಆಗಿ, ಫಸ್ಟ್ ಆ ಇನ್ಸ್ಟಿಟ್ಯೂಟ್ ಫ್ಯಾಕಲ್ಟಿನ ಟೆಸ್ಟ್ ಮಾಡಿ. ಅವನಿಗೆ ನಾಲೆಜ್ ಇದೆಯಾ ಇಲ್ವೋ, ಓದಕ್ ಬರ್ತಿದ್ಯಾ ಇಲ್ವೋ, ಇಂಗ್ಲಿಷ್ ಟೆಕ್ನಿಕಲ್ ಇಂಗ್ಲಿಷ್ ಓದಕ್ ಬರ್ತಾ ಇದೆಯಾ ಇಲ್ವೋ ನೋಡಿ. ನ್ಯೂಸ್ ಪೇಪರ್ ಓದಕ್ ಹೇಳ್ಬೇಡಿ. ಟೆಕ್ನಿಕಲ್ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್ ಟೆಕ್ನಿಕಲ್ಸ್ ನ ತಗೊಂಡೋಗಿ ಮುಂದೆ ಕೊಟ್ಬಿಟ್ಟು ಓದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಕೇಳಿ, ಓಪನ್ ಆಗಿ ಕೇಳಿ. ಏನಕ್ಕಂದ್ರೆ ನೀವು ಕಾಸು ಕೊಡ್ತಾ ಇದ್ದೀರಾ. ಅವ್ನು ಬರೀ IC ತೆಗಿಯೋದು ಹಾಕೋದು ಹೇಳ್ಕೊಡ್ತಿದ್ದಾನೆ. ಈ ಪ್ರಾಬ್ಲಮ್ ಬಂದ್ರೆ ಈ IC ತೆಗಿ, ಈ ಪ್ರಾಬ್ಲಮ್ ಬಂದ್ರೆ ಈ IC ತೆಗಿ ಮಾಡಬೇಡಿ. ಆಕೆ ಅದು ಕಲಿಯೋದಲ್ಲ. ಪ್ರಾಪರ್ ನಾಲೆಜ್ ಇದೆಯಾ ಚೆಕ್ ಮಾಡಿ. 11ನೇ ಫೋನ್ ಇಂದ ರೆಡಿ ಮಾಡ್ತಿದ್ದಾನೆ. ಯಾವ ತೆಗೆದ್ರೆ ಆಗತ್ತೆ ಅಷ್ಟು. ಅದು ಕೆಲಸ ಅಲ್ಲ. ಬಂದಿದ್ದು ಮೊದಲನೇ ಫೋನ್ ಇಂದಾನು ರೆಡಿ ಆಗ್ಬೇಕು. ಅದು ಕಲಿಬೇಕು ಅಂದ್ರೆ ಕಂಪ್ಲೀಟ್ ರಿವರ್ಸ್ ಇಂಜಿನಿಯರಿಂಗ್ ಕಲಿಬೇಕು. ಫ್ಯಾಕಲ್ಟಿನ ಟೆಸ್ಟ್ ಮಾಡಿ ಫಸ್ಟ್. ಎಲೆಕ್ಟ್ರಾನಿಕ್ಸ್ ಟರ್ಮ್ಸ್ ನಿಮ್ಗೆ ಗೂಗಲ್ ಅಲ್ಲಿ ಸಿಕ್ಕಾಪಟ್ಟೆ ಸಿಗತ್ತೆ. ಎಲೆಕ್ಟ್ರಾನಿಕ್ಸ್ ಆ ಟಾಪಿಕ್ಸ್ ಒಂದು ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಸರ್ ದಯವಿಟ್ಟು ಅಂತ ಕೇಳಿ. ಎಕ್ಸ್ಪ್ಲೈನ್ ಮಾಡಕ್ ಆಯ್ತಾ ಜಾಯ್ನ್ ಆಗಿ, ಇಲ್ಲಾಂದ್ರೆ ಜಾಯ್ನ್ ಆಗ್ಬೇಡಿ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಇನ್ನೊಂದು ಏನಾಗುತ್ತೆ, ಅಯ್ಯೋ ನಮ್ಗೆ ಇಂಗ್ಲಿಷ್ ಓದಕ್ ಬರಲ್ಲ, ಇನ್ನ ನಾವು ಕಲಿಯಕ್ ಹೋದ್ರೆ ಕಲಿತೀವ ಅಂತ ಇದೊಂದು ಡೌಟ್ ಬರುತ್ತೆ ನಿಮ್ಗೆ. ನೀವು ಇಂಗ್ಲಿಷ್ ಓದಿ ನಿಮ್ಗೆ ಕಂಪ್ಲೀಟ್ ಇಂಗ್ಲಿಷ್ ಬರಲೇಬೇಕು ಅಂತ ಏನಿಲ್ಲ. ಮಿನಿಮಮ್ ಓದಕ್ ಬಂದ್ರೆ ಸಾಕು. ಎಕ್ಸ್ಪ್ಲೈನ್ ನಾವು ಮಾಡ್ತೀವಿ ನಿಮ್ಗೆ, ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ. ನಮಗ್ ಬರತ್ತಾ ಇಲ್ವಾ ಚೆಕ್ ಮಾಡಿ. ನಿಮಗ್ ಬರೋದು ಇಂಪಾರ್ಟೆಂಟ್ ಅಲ್ಲ, ನಮಗ್ ಬರತ್ತಾ ಇಲ್ವಾ ಚೆಕ್ ಮಾಡಿ. ನೋಡಿ, ನಿಮ್ ಮಕ್ಳೇ, ಹೌದು, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಮಕ್ಳೇ ಇದಾರೆ, ಆ ಮಕ್ಕಳನ್ನ ಸ್ಕೂಲ್ ಜಾಯಿನ್ ಮಾಡ್ಬೇಕಾದ್ರೆ ಆ ಸ್ಕೂಲ್ ಹೇಗಿದೆ, ಹೇಗೆ ಹೇಳ್ಕೊಡ್ತಾರೆ ಹೋಗ್ಬಿಟ್ಟು 20 ಸರಿ ಯೋಚನೆ ಮಾಡ್ತಾ ಇದ್ದೀರಾ. ಕರೆಕ್ಟಾ? ಸೊ ಮತ್ತೆ ನೀವು ಬಂದು ಕಲ್ತು ನಿಮ್ ಲೈಫ್, ನೀವು ದುಡಿಮೆಗೋಸ್ಕರ ನೀವು ಬರ್ತಾ ಇದ್ದೀರಾ. ಮತ್ತೆ ಅನ್ವಾಂಟೆಡ್ ಆಗಿ ಟೈಮ್ ವೇಸ್ಟ್ ಮಾಡಿ, ಕಾಸು ವೇಸ್ಟ್ ಮಾಡ್ಬಿಟ್ಟು ಈ ಓದು ಬರಹ ಬರ್ದೇ ಇರೋರ ಹತ್ರ ಏನಕ್ಕೆ ಜಾಯ್ನ್ ಆಗ್ತೀರಾ? ದಯವಿಟ್ಟು ರಿಕ್ವೆಸ್ಟಿಂಗು, ಎಲ್ಲಾ ಕಡೆ ಫ್ಯಾಕಲ್ಟೀಸ್ ನ ಟೆಸ್ಟ್ ಮಾಡಿ. ಇನ್ಸ್ಟಿಟ್ಯೂಟ್ ಓನರ್ ನ ನೋಡಿ ಹೋಗ್ಬೇಡಿ. ದಯವಿಟ್ಟು ಇನ್ಸ್ಟಿಟ್ಯೂಟ್ ಓನರ್ ನ ನೋಡಿ ಹೋಗ್ಬೇಡಿ. ಫ್ಯಾಕಲ್ಟಿ ಅವನು ಯಾರು? ನಾವು ಫ್ಯಾಕಲ್ಟಿ ಪ್ಲಸ್ ಓನರ್ಸ್ ನಾವೇ ಇಲ್ಲಿ. ಅಂಡ್ ನಮ್ ಜೊತೆ ನೀವು ಓಪನ್ ಆಗಿ ಮಾತಾಡಬಹುದು. ನಿಮ್ಗೆ ಏನ್ ಎಲೆಕ್ಟ್ರಾನಿಕ್ಸ್ ಡೌಟ್ಸ್ ಇದೆ ಹೇಳಿ, ನಮ್ ಟಾಪಿಕ್ ಕಲ್ಸಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಕ್ಸ್ಪ್ಲೈನ್ ಮಾಡಕ್ ಬರ್ತಿದ್ಯಾ ಜಾಯ್ನ್ ಆಗಿ, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಇನ್ನೊಂದು, ಬರೀ CPU ನೇ ರಿವಾಲ್ವ್ ಮಾಡೋದು ಕಲಿಬೇಕು ಅನ್ನೋರು ಬನ್ನಿ, 2 ದಿನ ಕುತ್ಕೊಳ್ಳಿ, ಫ್ರೀ ಆಫ್ ಚಾರ್ಜ್. CPU ರಿವಾಲ್ವ್ ಮಾಡೋದು ಕಲಿಸ್ತೀನಿ. ಏನೂ ಕಾಸು ಕೊಡ್ಬೇಡಿ, ಬೇಡ. ಬರೀ CPU ಏನೂ ಕೊಡ್ಬೇಡಿ. ಮತ್ತೆ ಟೀ ಕಾಫಿ ನಾವೇ ಕೊಡಿಸ್ತೀವಿ. ಓಕೆ, ಬರೀ CPU ರಿವಾಲ್ವ್ ಮಾಡಕ್ ಬಂದ್ರೆ ಸಾಕು ಅನ್ನೋರು, ಸರ್ ನಾವ್ ಬರೀ ನಾನು ಎಲ್ಲ ಮಾಡ್ಕೊಂತೀನಿ, ಬರೀ CPU ರಿವಾಲ್ವ್ ಮಾಡೋದು ಕಲ್ಸ್ಕೊಡಿ. ಫ್ರೀ ಆಫ್ ಕಾಸ್ಟ್ ಬಂದ್ಬಿಡಿ. 2 days ಬನ್ನಿ, ನಿಮ್ಗೆ CPU ರಿವಾಲ್ವಿಂಗ್ ಹೇಳ್ಕೊಡ್ತೀವಿ. ಬಟ್ ಮೆಟೀರಿಯಲ್ಸ್ ಎಲ್ಲ ನಿಮ್ದೆ ಅಷ್ಟೇ. ಮಟೀರಿಯಲ್ಸ್ ಅದಕ್ಕೆ ಕನ್ಸ್ಯೂಮೇಬಲ್ ಟೂಲ್ಸ್, ಆ ಟೂಲ್ಸ್ ತಗೊಂಡ್ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ನಮ್ ಸೆಟಪ್ ಇದೆ. ಆ ಸೆಟಪ್ ಅಂಡ್ ಈವನ್ CPU ಡಬಲ್ ಟ್ರ್ಯಾಕರ್ ಯಾರಿಗಾಲಿ ಕಲಿಬೇಕಾ, ಡಬಲ್ ಟ್ರ್ಯಾಕರ್ ಬನ್ನಿ, 2 days ಫ್ರೀ ಆಫ್ ಕಾಸ್ಟ್ ಕಲ್ಸ್ಕೊಡ್ತೀವಿ ಬನ್ನಿ. ಡಬಲ್ ಟ್ರ್ಯಾಕರ್ ನಿಮ್ಗೆ CPU ಮಾಡಕ್ಕೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಬರ್ಬೇಕಾದ್ರೆ ಬೋರ್ಡ್ಸ್ ತಗೊಂಡ್ ಬನ್ನಿ, ಇಲ್ಲಿ ಕೂತ್ಕೊಂಡು ಫ್ರೀ ಆಗಿ ರಿಪೇರ್ ಮಾಡ್ಕೊಡು. ನಾವು ಹೇಳಿರೋ ಟೆಕ್ನಿಕ್ಸ್ ಯೂಸ್ ಮಾಡಿ ನಿಮಗೆ ಫ್ರೀ ಟ್ರೈನಿಂಗ್ ಕೊಡ್ತೀವಿ. ಫ್ರೀ ಟ್ರೈನಿಂಗ್. ಓಕೆ, ರಿವಾಲ್ವಿಂಗ್ ಮಾತ್ರ. ಟೆಕ್ನಿಕ್ಸ್ ಬೇಕು ಅಂತಂದ್ರೆ ಜಾಯ್ನ್ ಆಗ್ಲಿಲ್ಲ. ಸೊ ನಿಮ್ಗೆ ಕೋರ್ಸ್ ಮಾಡಬೇಕು ಅಂತಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ, ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.